Hello, students and parents. Welcome to Physics Pep Talk. ಇನ್ನೇನು KCET ಅಪ್ಲಿಕೇಶನ್ ಫಾರಮ್ ಫಿಲ್ ಮಾಡಬೇಕಾಗತ್ತೆ. ಹಾಗಾಗಿ ನೀವು ಯಾವ್ಯಾವ ಡಾಕ್ಯುಮೆಂಟ್ಸನ್ನು ನಿಮ್ಮ ಹತ್ರ ಇಟ್ಕೋಬೇಕು ಬಿಫೋರ್ ಫಿಲ್ಲಿಂಗ್ ದ ಅಪ್ಲಿಕೇಶನ್ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಮತ್ತೆ ಆಗ್ತಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲಿಗೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡನ್ನು ಇಟ್ಕೊಳ್ಳಿ. ಆ್ಯಂಡ್ ಜೊತೆಗೆ ಒರಿಜಿನಲ್ ಜೊತೆಗೆ ಒಂದಿಷ್ಟು ಅಟೆಸ್ಟೇಷನ್ ಮಾಡಿ ಸುಮಾರು ನಿಮ್ಮ ಹತ್ರ ಕಾಪೀಸ್ನ ಇಟ್ಕೊಳ್ಳಿ. ಬಿಕಾಸ್ ನಿಮ್ಮ ಅಡ್ಮಿಷನ್ ಟೈಮಲ್ಲೂ ಕೇಳ್ತಾರೆ. ಆ್ಯಂಡ್ ನೀವು ನೆಕ್ಸ್ಟ್ ಮುಂದೆ ಬರುವಂಥ ಅಡ್ಮಿಷನ್ ಆದಮೇಲೆ ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ MBBS ಆಗಿರ್ಬೋದು, ಅಡ್ಮಿಷನ್ ಆದಮೇಲೆ ಯಾವುದಾದ್ರೂ ಸ್ಕಾಲರ್ಶಿಪ್ ಬೇಕು ಅಂದರೆ ನಿಮಗೆ ಅಟೆಸ್ಟೆಡ್ ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ. ಇವರು ವೆರಿಫಿಕೇಷನ್ಗೆ ಅಂತ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ನ ಇಸ್ಕೋತಾರೆ ಅಡ್ಮಿಷನ್ ಟೈಮಲ್ಲಿ. ಹಾಗಾಗಿ ನಿಮ್ಮ ಹತ್ರ SSLC ಮಾರ್ಕ್ಸ್ ಕಾರ್ಡ್ ಇಲ್ಲದೇ ಇದ್ದರೆ ನೆಕ್ಸ್ಟ್ ಯಾವುದು ಅಪ್ಲೈ ಮಾಡೋದಕ್ಕಾಗಲ್ಲ. ಹಾಗಾಗಿ ಅಟೆಸ್ಟೆಡ್ ಇಟ್ಕೊಂಡಿರಿ, ಸುಮಾರು ಕಾಪೀಸ್ ಇಟ್ಕೊಂಡಿದ್ರೆ ಒಳ್ಳೆಯದು, ಆಯಿತಾ? ಸೊ ನೆಕ್ಸ್ಟು, ಈಗ ಸೆಕೆಂಡ್ PUC ಡೀಟೇಲ್ಸು ಫ್ರೆಷರ್ಸ್ ಒಂಥರ ಅಪ್ಲೈ ಮಾಡಬೇಕು ಆ್ಯಂಡ್ ರಿಪೀಟರ್ಸ್ ಒಂಥರ ಅಪ್ಲೈ ಮಾಡಬೇಕು. ರಿಪೀಟರ್ಸ್ ಎಲ್ಲದು ನಿಮಗೆ ಡೇಟನ್ನು ಅನೌನ್ಸ್ ಮಾಡ್ತಾರೆ. ನೀವು ಹೋದ ವರ್ಷದ ನಿಮ್ಮ ಬೋರ್ಡ್ ಎಕ್ಸಾಮ್ ಮಾರ್ಕ್ಸನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ನಿಮ್ಮ ಹೋದ ವರ್ಷದ KCET ರೋಲ್ ನಂಬರು ನಿಮಗೆ ಬೇಕಾಗತ್ತೆ, ಆಯಿತಾ? ಸೊ ಇದನ್ನೆಲ್ಲ ರಿಪೀಟರ್ಸ್ ಇಟ್ಕೊಳ್ಳಿ. ಫ್ರೆಷರ್ಸ್ಗೆ ಏನೇನು ಡೀಟೇಲ್ಸ್ ಕೊಡ್ತಾರೋ ನಾನು ಈ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಜಸ್ಟ್ ಫಾಲೋ ಮಾಡ್ಕೊಂಡಿರಿ ನಮ್ಮ ಚಾನಲ್ನ ಅಷ್ಟೇ, ಆಯಿತಾ? ಸೊ ಇಲ್ಲಿ ನಿಮಗೆ ಫ್ರೆಷರ್ಸ್ಗೆ ಜಸ್ಟ್ ರಿಜಿಸ್ಟರ್ ನಂಬರು ಮತ್ತು ನಿಮ್ಮ KCET ರಿಜಿಸ್ಟರ್ ನಂಬರು ಮತ್ತು ಬೋರ್ಡ್ ಎಕ್ಸಾಮ್ ರಿಜಿಸ್ಟರ್ ನಂಬರ್ ಅದೆರಡು ನಿಮಗೆ ಮ್ಯಾಚ್ ಆಗಿ ಅದಕ್ಕೆ ಆಟೋಮೆಟಿಕ್ಕಾಗಿ ಡೇಟಾ ಫೆಚ್ ಆಗುತ್ತೆ. ಸೆಕೆಂಡ್ PUCದು ನೀವೇನು ಮಾಡೋ ಅವಶ್ಯಕತೆ ಇರೋಲ್ಲ. ಬಟ್ ರಿಪೀಟರ್ಸ್ ಮಾತ್ರ ಮಾಡಬೇಕಾಗತ್ತೆ. ಅದನ್ನು ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ, ಅದು ಅಪ್ಡೇಟ್ ಬಂದಾಗ. ಸೊ ನೆಕ್ಸ್ಟು, ಇದು ಇಂಪಾರ್ಟೆಂಟು, ತುಂಬ ಜನ ಮಿಸ್ ಮಾಡ್ತೀರಾ. ಏನು, ನಿಮ್ಮ ಹತ್ರ ಒಂದು ಆ್ಯಕ್ಟಿವ್ ಮೊಬೈಲ್ ನಂಬರು ಮತ್ತು ಇಮೇಲ್ ID ಇರಬೇಕು. ಆ್ಯಕ್ಟಿವ್ ಮೊಬೈಲ್ ನಂಬರ್ ಅಂದರೆ ಏನು ಅಂದರೆ, ನೀವು CET ಅಪ್ಲಿಕೇಶನ್ ಮಾಡ್ತಾ ಯಾವುದೋ ಒಂದು ನಂಬರ್ ಕೊಟ್ಟಿರ್ತೀರಾ. ಎಕ್ಸಾಂಪಲ್ ಇದೇ ನಂಬರ್ ಅಂತ ಅಂದ್ಕೊಳ್ಳೋಣ. ಇದನ್ನು ರೀಚಾರ್ಜೇ ಮಾಡಿಸೋದಿಲ್ಲ. ಇದು ವ್ಯಾಲಿಡಿಟಿ ಹೊಟ್ಟೋಗುತ್ತೆ. ಇನ್ಕಮಿಂಗ್ OTPs ಯಾವುದೂ ಬರೋದಿಲ್ಲ ನಿಮಗೆ. ಸೊ ಆಮೇಲೆ ಮತ್ತೆ ಆ್ಯಕ್ಟಿವೇಟ್ ಮಾಡಿಸ್ಕೊಳಕ್ಕೆ ಹೋದರೆ ಈ ನಂಬರ್ ಇನ್ಯಾರಿಗೋ ಹೋಗಿರುತ್ತೆ. ಆ ಥರ ಮಾಡ್ಕೋಬೇಡಿ. ಸೊ ನೀವು ಯಾವ ಫೋನ್ ನಂಬರ್ನ CETಗೆ ಕೊಟ್ಟಿರ್ತೀರೋ ಅಪ್ಲಿಕೇಶನ್ ಫಿಲ್ಲಿಂಗ್ ಟೈಮಲ್ಲಿ, ಆ ನಂಬರ್ನ ಅಟ್ಲೀಸ್ಟ್ ನಿಮ್ಮ ಅಡ್ಮಿಷನ್ ಆಗೋವರೆಗಾದರೂ ಅದೇ ನಂಬರ್ನ ಯೂಸ್ ಮಾಡಿ. ಆ್ಯಂಡ್ ಇಮೇಲ್ ಏನು ಅಷ್ಟೇ, ಅದರ ಇಮೇಲ್ ID, ಅದರ ಪಾಸ್ವರ್ಡ್ನ ಒಂದು ಕಡೆ ಕ್ಲೀನಾಗಿ ಬರೆದಿಟ್ಕೊಳ್ಳಿ. ಯಾಕಂದರೆ OTPನೂ ಅದಕ್ಕೆ ಹೋಗುತ್ತೆ. ಇನ್ನೇನಾದರೂ ಫರ್ಗಟ್ ಪಾಸ್ವರ್ಡ್ ಅಂತ ಕೊಟ್ಟರೂ ಅದೇ ಇಮೇಲ್ IDಗೆ ಹೋಗುತ್ತೆ. ಹಾಗಾಗಿ ಅದೆರಡನ್ನು ಕ್ಲೀನಾಗಿ ಮೇಂಟೈನ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಅಪ್ಡೇಟೆಡ್ ಆಧಾರ್ ಕಾರ್ಡನ್ನು ಕ್ಲೀನಾಗಿ ಅಪ್ಡೇಟ್ ಮಾಡಿರಿ. ನೀವು ಯಾವುದೋ ಚಿಕ್ಕ ವಯಸ್ಸಲ್ಲಿ ತೆಗೆದಿರೋ ಫೋಟೋ ಇವತ್ತಿಗೆ ಮ್ಯಾಚ್ ಆಗದಿದ್ದರೆ ಸುಮ್ಮನೆ ತಲೆನೋವು. ಹೋಗಿ ಒಂದು ಸತಿ ಆಧಾರ್ ಸೇವಾ ಕೇಂದ್ರಕ್ಕೆ ಹೋಗಿ ಅಪ್ಡೇಟ್ ಮಾಡಿಸಿಟ್ಕೊಳ್ಳಿ. ಸೊ ಟು ಬಿ ಆನ್ ದ ಸೇಫರ್ ಸೈಡ್, ಆಯಿತಾ? ನೆಕ್ಸ್ಟು, ಸ್ಕ್ಯಾನ್ಡ್ ಕಾಪೀಸ್ ಒಂದಿಷ್ಟು ಬೇಕಾಗತ್ತೆ. ಏನೇನು ಬೇಕು ಸ್ಕ್ಯಾನ್ಡ್ ಕಾಪೀಸಲ್ಲಿ ಅಂದರೆ, ನಿಮ್ಮ ಪಾಸ್ಪೋರ್ಟ್ ಸೈಜು ಫೋಟೋ. ಸೊ ಒಂದು ಕ್ಲೀನ್ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಇಟ್ಬಿಟ್ಟು ಅದ್ರ ಮೇಲೆ ನಿಮ್ಮ ಫೋಟೋ ಇಟ್ಬಿಟ್ಟು ಕ್ಲೀನಾಗಿ ಫೋಟೋ ಹೊಡೆದು ಅದನ್ನು, ಈಗ ಅಡೋಬ್ ಫೋಟೋಶಾಪು ಎಷ್ಟೊಂದಿದ್ದಾವೆ ನಿಮಗೆ ಸ್ಕ್ಯಾನ್ಡ್ ಕಾಪಿ ಮಾಡೋದಕ್ಕೆ, ಆ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಅದನ್ನು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಿ. ಆ್ಯಂಡ್ ಸಿಗ್ನೇಚರ್ಗೆ ಒಂದು ವೈಟ್ ಬ್ಲ್ಯಾಂಕ್ ಪೇಪರ್ ತೊಗೊಂಡು ಬ್ಲ್ಯಾಕ್ ಪೆನ್ನಲ್ಲೇ ಸಿಗ್ನೇಚರ್ ಮಾಡಿ, ಬ್ಲ್ಯಾಕ್ ಪಾಯಿಂಟ್ ಬಾಲ್ ಪೆನ್ನಲ್ಲೇ ಸಿಗ್ನೇಚರ್ ಮಾಡಿ ಅದನ್ನು ಒಂದು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಿ. ಆ್ಯಂಡ್ ಲೆಫ್ಟ್ ಹ್ಯಾಂಡ್ ತಂಬ್ ಇಂಪ್ರೆಷನ್ನು ಬೇಕಾಗತ್ತೆ. ಅದನ್ನು ಅಷ್ಟೇ ವೈಟ್ ಶೀಟ್ ಮೇಲೆ ಮಾಡಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಿ, ಆಯಿತಾ? ಇದನ್ನು ಮನೇಲೂ ಮಾಡ್ಕೋಬೋದು ಅಥವಾ ಅಂಗಡಿಗೆ ಹೋಗಿ ಸೈಬರ್ ಸೆಂಟ್ರಿಗೆ ಹೋಗಿ ಬೇಕಾದ್ರೆ ಮಾಡಿಸ್ಕೊಂಬನ್ನಿ, ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಬೇಕಾಗೋದು 7 year ಸ್ಟಡಿ ಸರ್ಟಿಫಿಕೇಟ್. ಸೊ ನೀವು ಕರ್ನಾಟಕದಲ್ಲಿ 7 ವರ್ಷ ಓದಿದ್ದೀರಾ ಅನ್ನೋದಕ್ಕೆ ನೀವು ಓದಿರೋ ಸ್ಕೂಲ್ಗೆಲ್ಲ ಹೋಗಿ ಸ್ಟಡಿ ಸರ್ಟಿಫಿಕೇಟ್ನ ತೊಗೊಂಡು ಅದನ್ನು BEO ಹತ್ರ ಅಟೆಸ್ಟ್ ಮಾಡಿಸಿ ಇಟ್ಕೊಂಡಿರಿ. ಟು ಬಿ ಆನ್ ದ ಸೇಫರ್ ಸೈಡ್. ಅಟೆಸ್ಟೇಷನ್ ಬೇಕೇ ಬೇಕು, ಮಾಡಿಸಿಟ್ಕೊಳ್ಳಿ, ಇದು ಕಂಪಲ್ಸರಿ, ಆಯಿತಾ? ಸೊ ನೆಕ್ಸ್ಟ್, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್. ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸು ಕ್ಲೀನಾಗಿ ಇರಬೇಕು. ಯಾಕೆ ಅಂತ ಕೇಳಿದ್ರೆ, ಇದು ಬರೀ ರೀಫಂಡ್ಗೋಸ್ಕರ ಮಾತ್ರ. ಯಾಕೆಂದರೆ ಕೆಲವ್ರು ಏನು ಮಾಡ್ತಾರೆ, KCETಲಿ 3 ರೌಂಡನ್ನು ಅಟೆಂಡ್ ಮಾಡ್ತಾರೆ. ಸೆಕೆಂಡ್ ರೌಂಡಿಂದ ಥರ್ಡ್ ರೌಂಡು ಲಾಸ್ಟ್ ಇಯರ್ ಫೀಸ್ ಕಟ್ಟೇ ಹೋಗಬೇಕಿತ್ತು. ಸೊ ಏನೋ ಕಾಜನ್ ಡೆಪಾಸಿಟ್ ಅಂತ ಅದನ್ನು ಕಟ್ಟಿ ಹೋಗಿ ಆಮೇಲೆ 3ನೇ ರೌಂಡಲ್ಲಿ ಅವ್ರಿಗೆ ಇಷ್ಟ ಆಗಿರೋ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ವಿಡ್ಡ್ರಾ ಮಾಡ್ಕೋತಾರಲ್ಲ, ಆವಾಗ ರೀಫಂಡ್ ಆಗಬೇಕಲ್ಲ ನಿಮಗೆ ವಾಪಸ್ಸು ದುಡ್ಡು, ಅದು ಈ ಅಕೌಂಟ್ಗೆ ಆಗುತ್ತೆ. ಸೊ ಕ್ಲೀನಾಗಿರೋ ಡೀಟೇಲ್ಸ್ನ ಕೊಡಿ. IFSC ಕೋಡು ಎಲ್ಲ ಕೇಳುತ್ತೆ, ಅದನ್ನೆಲ್ಲ ಕ್ಲೀನಾಗಿ ಕೊಡಿ, ಆಯಿತಾ? ಆ್ಯಂಡ್ ರೀಫಂಡ್ ಅದು ಇವತ್ತಂಕನೂ ಬಂದಿಲ್ಲ ಅವ್ರಿಗೂ. ಗೌರ್ಮೆಂಟ್ ಎಲ್ಲ ಪ್ರೊಸೀಜರ್ ಸ್ಲೋ, ದುಡ್ಡು ತೊಗೋತಾ ಎಲ್ಲ ಕರೆಕ್ಟಾಗಿ ಹೋಗುತ್ತೆ. ಬಟ್ ಅವರಿಂದ ವಾಪಸ್ ಬರ್ತಾ ಸ್ವಲ್ಪ ಸ್ಲೋ ಆಗುತ್ತೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ, ಏನು ಮಾಡೋದು, ಗೌರ್ಮೆಂಟ್ ಇರೋದೇ ಆ ಥರ. ಸೊ ನೆಕ್ಸ್ಟ್ ನೋಡೋದಾದರೆ ಇನ್ಕಮ್ ಸರ್ಟಿಫಿಕೇಟ್.
ಸೊ ಇನ್ಕಮ್ ಸರ್ಟಿಫಿಕೇಟ್ ಆದಷ್ಟು ಎಲ್ಲರೂ ಮಾಡಿಸ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ SNQ ಕೋಟಾ ಜನರಲ್ ಮೆರಿಟ್ಗೂ ಅಪ್ಲಿಕಬಲ್, ಆಯಿತಾ. ಸೊ ನಿಮ್ಮ ಎಲ್ಲರೂ ಇಯರ್ಲಿ ಇನ್ಕಮ್ ಲೆಸ್ ದೆನ್ 8 lakhs ಇದ್ದರೆ ಸೊ ಅವರು SNQ ಕೋಟಾ ಅಂಡರಲ್ಲಿ ಬರ್ತಾರೆ. ಸೊ ನಿಮ್ಮ ಲಕ್ ಚೆನ್ನಾಗಿದ್ದರೆ SNQ ಕೋಟಾದಲ್ಲಿ ಸೀಟು ಅಲಾಟ್ ಆಗತ್ತೆ. ಸೊ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳಿ ಎಲ್ಲರೂ, ಆ್ಯಂಡ್ ಜೆನ್ಯೂನ್ ಆಗಿ ಮಾಡಿಸ್ಕೊಳ್ಳಿ. ಸುಮ್ಮನೆ ಆಮೇಲೆ ಅದನ್ನು ಏನೋ ಫೋರ್ಜರಿ ಮಾಡಿಬಿಟ್ಟು ಆಮೇಲೆ ಅಲ್ಲಿ ನೆಕ್ಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಸರ್ ಹಂಗೆ ಮಾಡಿಬಿಟ್ಟೆ ಅಂತ ನೀವು ಗಿಲ್ಟಲ್ಲಿ ಇರೋದು ಬೇಡ. ಆ್ಯಂಡ್ ಒಳ್ಳೆ ಡಿಸರ್ವಿಂಗ್ ಸ್ಟೂಡೆಂಟ್ ಸೀಟನ್ನು ಕಿತ್ಕೊಳ್ಳೋದು ಬೇಡ. ಆ್ಯಂಡ್ ನೆಕ್ಸ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನಿಮಗೆ ಅಕಸ್ಮಾತ್ ಕ್ಯಾಸ್ಟ್ ಮೇಲೆ ಒಂದಿಷ್ಟು ಸೀಟ್ ರಿಸರ್ವ್ ಇರುತ್ತೆ, ಜಾಸ್ತಿ ಅಲ್ಲದೆ ಇದ್ದರೂ ಸ್ವಲ್ಪನಂತೂ ಇರುತ್ತೆ. ಸೊ ಅದರ ಬೆನಿಫಿಟ್ ಬೇಕು ಅಂತ ಹೇಳಿದ್ರೆ ಕ್ಯಾಟಗರಿ 1 ಆಗಿರಲಿ, 2A ಆಗಿರಲಿ, 2B ಆಗಿರಲಿ, 3A ಆಗಿರಲಿ, 3B ಆಗಿರಲಿ, ಸೊ ನೀವೆಲ್ಲರೂ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಸ್ ಅ ಮಸ್ಟ್ ಆ್ಯಂಡ್ ಶುಡ್. SC ST ಆಗಿದ್ದರೂ ಅಷ್ಟೇ. ಸೊ ಎಲ್ಲರಿಗೂ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಸ್ ಅ ಮಸ್ಟ್ ಆ್ಯಂಡ್ ಶುಡ್ ಟು ಅವೈಲ್ ದಿಸ್ ಕ್ಲೈಮ್, ಆಯಿತಾ. ಸೊ ನೆಕ್ಸ್ಟು ಯಾರ್ಯಾರು ಹೈದರಾಬಾದ್ ಕರ್ನಾಟಕಕ್ಕೆ ಬರ್ತೀರಾ ಅಥವಾ ಕಲ್ಯಾಣ ಕರ್ನಾಟಕ ಅಂತ ಏನು ಹೇಳ್ತೀರಾ, ನೀವು 371J ಸರ್ಟಿಫಿಕೇಟ್ನ ಮಾಡಿಸ್ಕೋಬೇಕಾಗತ್ತೆ. ಸೊ ಏನಾಗುತ್ತೆ, ಈ ಸರ್ಟಿಫಿಕೇಟು ಕ್ಲೀನಾಗಿ ಮಾಡಿಕೊಂಡೆ ಇದು ಇದೆ ಅಂತ ಹೇಳಿ ನೀವು ಅಪ್ಲೈ ಮಾಡೋದು, ಅದಾದಮೇಲೆ ಸೀಟು ಅಲಾಟ್ ಆಗುತ್ತೆ. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಇದಿಲ್ಲ ಅಂತ ಆದರೆ ನಿಮ್ಮ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಕ್ಲೀನಾಗಿ ಮಾಡಿಸ್ಕೋಬೇಕು. ಇದು ಮಸ್ಟ್ ಆ್ಯಂಡ್ ಶುಡ್ ಯಾರ್ಯಾರಿಗೆ ಅಪ್ಲಿಕಬಲ್ ಇದೆಯೋ ಅಂಥವ್ರಿಗೆ. ಅದಾದಮೇಲೆ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್. ಸೊ ಇದು ಯಾರ್ಯಾರು 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಕನ್ನಡ ಮೀಡಿಯಮಲ್ಲಿ ಓದಿದ್ದೀರಲ್ಲ, ನೀವು ನಿಮ್ಮ ಸ್ಕೂಲಿಂದ ಈ ಸರ್ಟಿಫಿಕೇಟ್ನ ತೊಗೊಳ್ಬೋದು ಆ್ಯಂಡ್ ಅದನ್ನು ಅಟೆಸ್ಟು ಮಾಡಿಸ್ಬೇಕಾಗತ್ತೆ. ಆ್ಯಂಡ್ ಯಾಕೆಂದರೆ ಇದಿದ್ದರೆ ನಿಮಗೆ ಒಳ್ಳೆ ಬೆನಿಫಿಟ್ ಅಂತೂ ಇದೆ ಮಕ್ಕಳೇ. ಯಾರ್ಯಾರು ಕನ್ನಡ ಮೀಡಿಯಮಲ್ಲಿ ಓದಿದ್ದೀರಾ ಈ ಬೆನಿಫಿಟ್ನ ಪ್ಲೀಸ್ ಯುಟಿಲೈಸ್ ಮಾಡ್ಕೊಳ್ಳಿ, ಆಯಿತಾ. ಸೊ ನೆಕ್ಸ್ಟು ನಿಮಗೆ ರೂರಲ್ ಸರ್ಟಿಫಿಕೇಟ್. ಯಾರ್ಯಾರು ಗ್ರಾಮೀಣ ಭಾಗದಲ್ಲಿ ಓದಿದ್ದೀರಲ್ಲ ಅವರೆಲ್ಲರೂ ಇದನ್ನು ಮಾಡಿಸ್ಬೇಕು. ಇದರಲ್ಲಿ ಜನರಲ್ ಮೆರಿಟು ಇನ್ಕ್ಲೂಡೆಡ್ ಇರುತ್ತೆ. ಆದರೆ ಜನರಲ್ ಮೆರಿಟ್ ಅವರು ರೂರಲ್ ಸರ್ಟಿಫಿಕೇಟ್ ತೊಗೊಳ್ಳೋದಲ್ಲದೆ ಅದ್ರ ಜೊತೆ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟನ್ನು ತೊಗೋಬೇಕಾಗತ್ತೆ. ಸೊ ನಾನ್ ಕ್ರೀಮಿ ಲೇಯರ್ ನಿಮಗೆ ಸರ್ಟಿಫಿಕೇಟು ತಹಶೀಲ್ದಾರ್ ಆಫೀಸಲ್ಲಿ ಸಿಗುತ್ತೆ, ಆಯಿತಾ. ಆ್ಯಂಡ್ ಇದು ನಿಮಗೆ ರೂರಲ್ ಸ್ಟಡಿ ಸರ್ಟಿಫಿಕೇಟ್ ನಿಮ್ಗೆ ಎಲ್ಲಿ ಸಿಗುತ್ತೆ, ಸ್ಕೂಲಿಂದ ಸಿಗುತ್ತೆ. ಅದನ್ನು ನೀವು BEO ಇಂದ ಅಟೆಸ್ಟೇಷನ್ ಮಾಡಿಸ್ಕೋಬೇಕಾಗಿರುತ್ತೆ, ಆಯಿತಾ. ನೆಕ್ಸ್ಟ್ ಸ್ಪೆಷಲ್ ಕ್ಯಾಟಗರಿ ಇಲ್ಲಿ ಏನೇನು ಬರುತ್ತೆ ಅಂದರೆ NCC, ಸ್ಪೋರ್ಟ್ಸು, ಡಿಫೆನ್ಸು. ನಿಮ್ಮ ತಂದೆ ಎಲ್ಲಾದರೂ ಡಿಫೆನ್ಸಲ್ಲಿ ಇದ್ದರೆ ಅಥವಾ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿದ್ದರೆ ನೀವು ಅದರ ರೆಸ್ಪೆಕ್ಟಿವ್ ಡಾಕ್ಯುಮೆಂಟ್ಸ್ನ ರೆಡಿಯಾಗಿ ಇಟ್ಕೊಳ್ಬೇಕಾಗತ್ತೆ ಆ ಕೋಟಾದಲ್ಲಿ ಕ್ಲೈಮ್ ಮಾಡ್ತಾ ಇದ್ದರೆ. ಆ್ಯಂಡ್ ನಿಮಗೆ ಇವತ್ತು ಏನೇನು ಡಿಸ್ಕಸ್ ಮಾಡಿದ್ನಲ್ಲ ಇದೆಲ್ಲ ನಿಮಗೆ ನೆನಪಿರಲ್ಲ, ಒಂದು ಕಡೆ ಬರ್ಕೋಬೇಕು, ಸುಮ್ಮನೆ ತಲೆನೋವು ಅಂತಾದರೆ ನಾನು ಪಿಂಡ್ ಕಮೆಂಟಲ್ಲಿ ನಮ್ಮ ವಾಟ್ಸ್ಯಾಪ್ ಚಾನಲಿನ ಲಿಂಕ್ ಕೊಟ್ಟಿರ್ತೇನೆ. ಆ ವಾಟ್ಸಪ್ ಚಾನಲ್ನ ಜಾಯ್ನ್ ಆಗಿ ಅದರಲ್ಲಿ ಇದರ PDF ನಾನು ಹಾಕಿರ್ತೀನಿ. ಸೊ ಹಾಗಾಗಿ ನಿಮ್ಮ ಹತ್ರ ಸೇಫಾಗೂ ಇರುತ್ತೆ, ಏನೇನು ಬೇಕು ಅಂತ ಟಿಕ್ ಹಾಕ್ಕೊಂಡು ಹೋಗಿ ಒಂದೊಂದೇ ತೊಗೊಂಡು, ಆಯಿತಾ. ನೆಕ್ಸ್ಟ್ ಬೇಕಾದರೆ ನಿಮಗೆ 1-on-1 ಕೌನ್ಸಿಲಿಂಗ್ ಬೇಕು, ನನಗೆ CET ಕೌನ್ಸಿಲಿಂಗ್ ಬೇಕು ಅಂದರೆ ನಮ್ಮ ಹತ್ರ ಕೌನ್ಸಿಲಿಂಗ್ ಫೆಸಿಲಿಟಿ ಇದೆ, ದ್ರೋಣ 2026 ಅಂತ. ಇದರಲ್ಲಿ ನಿಮಗೆ KCET ಟೀಚಿಂಗ್ ಸಿಗುತ್ತೆ, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ಸೊ ಈ ಕೌನ್ಸಿಲಿಂಗು ಎಕ್ಸ್ಕ್ಲೂಸಿವ್ಲಿ ಫಾರ್ ಇಂಜಿನಿಯರಿಂಗ್. ನಾವು ಬೇರೆ ಕೌನ್ಸಿಲಿಂಗ್ನ ನಾವು ಮಾಡೋದಿಲ್ಲ, ಇಂಜಿನಿಯರಿಂಗೇ ನಿಮ್ಮ ಮೇಯ್ನ್ ಕ್ರೈಟೀರಿಯಾ ಆಗಿದ್ದರೆ ಸೊ ನಿಮಗೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು ಟೀಚಿಂಗ್ ಜೊತೆಗೆ ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC ಚಾಪ್ಟರ್ಸ್ ಎಲ್ಲದೂ ಇನ್ಕ್ಲೂಡೆಡ್ ಇರೋ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಫುಲ್ ಟೀಚಿಂಗ್ ಇರುತ್ತೆ, ಮಾಕ್ ಟೆಸ್ಟ್ಸ್ ಇರುತ್ತೆ. ಸೊ ರಿಸಲ್ಟು ಇನ್ಸ್ಟಂಟೇನಿಯಸ್ಲಿ ನಿಮಗೆ ಸಿಗುತ್ತೆ ಎಷ್ಟು ಸ್ಕೋರ್ ಮಾಡ್ತಾ ಇದ್ದೀರಾ ಅಂತ. ಆ್ಯಂಡ್ 1-on-1 ಕೌನ್ಸಿಲಿಂಗು, ನಿಮಗೆ ಕೌನ್ಸಿಲಿಂಗೇ ಮೇಜರು ಆ್ಯಕ್ಚುಲಿ. ಆ್ಯಂಡ್ ಇದಕ್ಕೆ ಪ್ರೈಸು ತುಂಬ ಅಫೋರ್ಡಬಿಲಿಟಿ ಇದೆ. ನಿಮ್ಮ ಕೌನ್ಸಿಲಿಂಗಲ್ಲಿ ನಿಮಗೆ ನೀವಾಗೇ ಮಾಡಿಕೊಂಡು ಇಲ್ಲ ಕಾಮೆಟ್ ಕೆ ಥ್ರೂ ಹೋಗ್ತೀರಾ ಇಲ್ಲ CET ಥ್ರೂ ಹೋಗ್ತೀರಾ, ಸುಮ್ಮನೆ ಕನ್ಫ್ಯೂಷನಲ್ಲಿ ಜಾಸ್ತಿ ದುಡ್ಡು ಕೊಟ್ಟು ಕಾಮೆಟ್ ಕೇಳಿ ಸೀಟ್ ತೊಗೊಂಡ್ಬಿಡ್ತೀರಾ. ನಿಮ್ಗೆ ಅದಕ್ಕಿಂತ ಚೆನ್ನಾಗಿರೋ ಕಾಲೇಜ್ CETಲೇ ಸಿಗ್ತಾ ಇರುತ್ತೆ. ಅದನ್ನು ನಿಮಗೆ ಗೈಡ್ ಮಾಡೋದಕ್ಕೆ ಯಾರೂ ಇಲ್ಲದೆ ಇರೋದ್ರಿಂದ ಜಾಸ್ತಿ ಸುಮ್ಮನೆ ದುಡ್ಡು ಕೊಟ್ಟು ಕಾಲೇಜ್ಗಳನ್ನ ಸೇರ್ಕೋತೀರಾ. ಸೊ ಅಲ್ಲಿ ದುಡ್ಡು ನೀವೇನು ಸುಮ್ಮನೆ ವೇಸ್ಟ್ ಮಾಡ್ತೀರಾ. ಅದರಲ್ಲಿ ಈ ಕೋರ್ಸಲ್ಲಿ ಎನ್ರೋಲ್ ಆದರೆ ನಾವು ನಿಮಗೆ ಕ್ಲಿಯರ್ ಕಟ್ ಗೈಡೆನ್ಸನ್ನು ಕೊಡ್ತೀವಿ, ಯಾವ್ಯಾವ ಹಂತದಲ್ಲಿ ಏನೇನು ಮಾಡಬೇಕು. ಸೊ ಆ್ಯಂಡ್ ಇದು 1-on-1 ಇರುತ್ತೆ, ನಮ್ಮದು ಕಮ್ಯುನಿಟಿಗೆ ನೀವು ಜಾಯಿನ್ ಮಾಡ್ಕೋತೀವಿ. ಎಲ್ಲ ಅಪ್ಡೇಟ್ಸು ಪರ್ಫೆಕ್ಟ್ ಆನ್ ಟೈಮ್ ನಿಮಗೆ ಸಿಗ್ತಾ ಹೋಗುತ್ತೆ. ನೀವು ಆ್ಯಸ್ ಇಟ್ ಇಸ್ ಫಾಲೋ ಮಾಡಿದ್ರೆ ಮೋರ್ ದ್ಯಾನ್ ಸಫಿಷಿಯೆಂಟ್. ಇಲ್ಲ ಸರ್ ನಮಗೆ ಕೌನ್ಸಲಿಂಗ್ ಬೇಡ, ನಾವೇ ಕೌನ್ಸಿಲಿಂಗ್ ಎಲ್ಲ ಮಾಡ್ಕೋತೀವಿ, ಬಟ್ ನಮಗೆ CET ಟೀಚಿಂಗ್ ಮಾತ್ರ ಬೇಕು ಅಂದವ್ರಿಗೆ ಸುದರ್ಶನ 2026 ಅಂತ ನಿಮಗೆ ಟೀಚಿಂಗ್ ಬ್ಯಾಚ್ ಇದೆ. ಇದು 3000 ರೂಪೀಸ್ಗೆ ಅವೈಲೇಬಲ್ ಇದೆ. ಇದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಫುಲ್ KCET
ಟೀಚಿಂಗ್ ಇರುತ್ತೆ ವಿತ್ ಮಾಕ್ ಟೆಸ್ಟ್ಸು, ಫಾರ್ಮುಲಾ ಶೀಟ್ಸು, DPPಸು, ಏನೇನು ರಿಕ್ವೈರ್ಮೆಂಟ್ ಇದೆಯೋ ಎಲ್ಲ ಸಿಗುತ್ತೆ. ಆ್ಯಂಡ್ ಇಲ್ಲೇ ನನ್ನ ಫೋನ್ ನಂಬರ್ನು ಕೊಟ್ಟಿದ್ದೀನಿ. ನಿಮಗೆ ಈ ಕೋರ್ಸ್ಗೆ ಎಲ್ಲಾದರೂ ಎನ್ರೋಲ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಸರ್ ನಮಗೆ ಬೋರ್ಡ್ಸೇ ಇನ್ನೂ ಕ್ಲಿಯರ್ ಆಗಿಲ್ಲ, ನಾವು ಇನ್ನೂ ಬೋರ್ಡ್ಸೇ ಕರೆಕ್ಟಾಗಿ ಓದಿಲ್ಲ ಅಂತ ಹೇಳಿದವರು, ನಿಮಗೆ ಎಕ್ಸಾಮ್ 2ಗೆ ಎಲ್ಲಾದರೂ ಇಂಪ್ರೂವ್ಮೆಂಟು ಏನೇ ಬೇಕಾದರೂ ಎಲ್ಲ ನಮ್ಮ ಬ್ಯಾಚಲ್ಲಿ ಸಿಗುತ್ತೆ. ಸೊ ಇದರಲ್ಲಿ ಕ್ವಿಕ್ ರಿವಿಷನ್ ಜಸ್ಟ್ 20 ಡೇಸಲ್ಲಿ ನಿಮಗೆ ಪರ್ ಡೇ 2 ಅವರ್ಸು ಫಿಸಿಕ್ಸ್ಗೆ, 2 ಅವರ್ಸ್ ಕೆಮಿಸ್ಟ್ರಿಗೆ, 2 ಅವರ್ ಮ್ಯಾಥಮೆಟಿಕ್ಸ್ಗೆ ಸ್ಪೆಂಡ್ ಮಾಡಿದ್ರೆ 20 ದಿನದಲ್ಲಿ ಕಂಪ್ಲೀಟ್ ಸಿಲೆಬಸ್ನ ಕವರ್ ಮಾಡಿ ಕೊಡ್ತೀವಿ. ಇದು ಪರ್ ಸಬ್ಜೆಕ್ಟ್ ಆದರೆ ನಿಮಗೆ 1000 ರುಪೀಸ್ ಇದೆ. ಕಾಂಬೋದಲ್ಲಿ ತೊಗೋತೀರಾ ಅಂದರೆ 2499ಗೆ ಅವೈಲೇಬಲ್ ಇದೆ. ಆ್ಯಂಡ್ ಈ ಬ್ಯಾಚ್ ಎಲ್ಲ ಎಲ್ಲಿ ಸಿಗುತ್ತೆ ಸರ್? ಸೊ ಇದಕ್ಕೆ ನೋಟ್ಸ್ ಎಲ್ಲ ಕೊಡ್ತೀರಾ ಅಂದರೆ 100% ವಿತ್ ನೋಟ್ಸ್ ಇರುತ್ತೆ, ಅಂದರೆ ಡಿಜಿಟಲ್ ನೋಟ್ಸು. ಆ್ಯಂಡ್ ಇದೆಲ್ಲ ನಮ್ಮ ಫಿಸಿಕ್ಸ್ ಪೆಪ್ ಟಾಕ್ ಅಂತ ಪ್ಲೇಸ್ಟೋರಲ್ಲಿ ಆ್ಯಪ್ ಇದೆ, ಗೂಗಲ್ ಪ್ಲೇಸ್ಟೋರಲ್ಲಿ ಆ್ಯಪಲ್ಲಿ ಸಿಗುತ್ತೆ. ಅಥವಾ ನಿಮಗೆ ಎಲ್ಲಾದರೂ ಲ್ಯಾಪ್ಟಾಪ್ ಇದೆಯಾ, ಲ್ಯಾಪ್ಟಾಪಿಗೆ ಹೇಗೆ ಲಾಗಿನ್ ಆಗೋದು ಅಂತ ನಾನು ಹೇಳ್ಕೊಡ್ತೀನಿ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೋರ್ಸನ್ನು ಎಲ್ಲದರಿಂದನೂ ಆ್ಯಕ್ಸಸ್ ಮಾಡಬಹುದು. ಆಯಿತಾ? ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ನಿಮ್ಮ ಕೌನ್ಸಿಲಿಂಗ್ ಅಡ್ಮಿಷನ್ ತನಕನೂ ನಾವು ನಿಮ್ಮ ಜೊತೆಗಿದ್ದು ನಿಮ್ಮ ಕಾಲೇಜ್ ಒಳಗಡೆ ಹೋಗ್ತಾ ನಾವು ಆಚೆಯಿಂದ ಟಾಟಾ ಮಾಡ್ತಾ ಇರ್ತೀವಿ. ಅಲ್ಲಿ ತನಕ ನಿಮ್ಮ ಜೊತೆ ಸಪೋರ್ಟಿಗೆ ಇರ್ತೀವಿ. ಆಯಿತಾ? ಸೊ ಈ ವಿಡಿಯೋಗೆ ಇಷ್ಟೇ. I will meet you guys in the next video. This is your teacher Nagabharana signing off with a smile. So see you in the next video. Bye.